ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ರೆಸಿಪಿ ಬಂದು ವಾಂಗಿಬಾತು. ಸೊ MTR ಮಸಾಲ ಯೂಸ್ ಮಾಡಿಕೊಂಡು ಯಾವ ರೀತಿ ಇನ್ಸ್ಟೆಡಾಗಿ ಫಾಸ್ಟಾಗಿ ವಾಂಗಿಬಾತ್ ಮಾಡೋದು ನೋಡೋಣ. ಅದಕ್ಕೆ ಮೇಯ್ನಾಗಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ, ಕೆಂಪು ಮೆಣಸಿನ್ಕಾಯಿ ಆದರೂ ತೊಗೊಳ್ಳಿ, ಇಲ್ಲ ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ಕರ್ಬೇವಿನ ಸೊಪ್ಪು, ಕಡಲೆಬೇಳೆ 1 ಟೇಬಲ್ ಸ್ಪೂನು, 1/2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಮತ್ತು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಏನು ತೊಗೊಂಡಿದ್ದೀನಿ ಅಂದರೆ ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿನ, ಆಮೇಲೆ ಈರುಳ್ಳಿ, ಬೆಲ್ಲ ಒಂದಿಷ್ಟಪ್ಪ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಕೊಬ್ಬರಿ ತುರಿ. ನಾನು ಸಣ್ಣದಾಗಿ ಬದನೆಕಾಯಿನ ನೀವು ನೋಡ್ತಿರ್ಬೋದು, ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹುಣಸೆ ಹುಳಿ. ಸೊ ಈ ಹುಣಸೆ ಹುಳಿನ ನಾನು ಏನು ಮಾಡಿದ್ದೀನಿ, ಆ ಬಿಸಿನೀರಿಗೆ ನೆನೆಯಾಕಿಟ್ಟಿದ್ದೀನಿ 1-2 ಮಿನಿಟ್ಸು. ನೀವು ಕೂಡ ಒಂದು 5-10 ನಿಮಿಷ ನೆನೆಯಾಕಿ ಇಟ್ಕೊಳ್ಳಿ. ಆ ನೆನೆದ ಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಬೆಲ್ಲನ ಇದಕ್ಕೆ ಹಾಕೊಬೇಕು. ಸೊ ಇವಾಗ ಇಷ್ಟು ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು. ನೆಕ್ಸ್ಟ್ ನೋಡೋಣ ಯಾವ ರೀತಿ ಪ್ರೋಸೆಸ್ ಮಾಡೋದು ಅಂತ. ಸೊ ಇವಾಗ ಪ್ಯಾನಾಗಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಆಯಿಲು ಇವಾಗ ಚೆನ್ನಾಗಿ ಕಾಯ್ತಾ ಇದೆ. ಕಾದಿರೋದಕ್ಕೆ ಫಸ್ಟು ನಾನು ಕಡಲೆ ಬೀಜನ ಏನು ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಚೆನ್ನಾಗಿದೆ, ಕಡಲೆಬೇಳೆ ಫ್ರೈ ಆಗಿದೆ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಫ್ರೈ ಆಗಿದೆ. ನೆಕ್ಸ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಓಕೆ, ಸೊ ನಾನು ಇವಾಗ ಕಾಳನ್ನ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನೇನು ಮಾಡ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋತೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ನಾನು ಇದನ್ನು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ವಾಂಗಿಬಾತ್ ಪೌಡರು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ನೀವು ಕ್ವಾಂಟಿಟಿ ಮಾಡ್ತಾಯಿದ್ರೆ ಅದನ್ನು ನೋಡಿಕೊಂಡು ವಾಂಗಿಬಾತ್ ಪೌಡರ್ ಹಾಕೊಳ್ಳಿ. 3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈಗ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ, ಹುಣಸೆ ಹುಳಿ ಇಟ್ಕೊಂಡಿದ್ವಿ ಗೊತ್ತಾ, ಆ ಕಲಸಿ ಅದನ್ನು ಕೆಳಗಡೆ ಹಾಕ್ತಾಯಿದ್ದೀನಿ. ಬೆಲ್ಲನ ಜೊತೆಗೆ ಹಾಕಿದ್ದೆ ಸರಿ ಅಂತ. ಸೊ ಇವಾಗ ಹುಣಸೆ ಹುಳಿ ಜೊತೆಗೆ ಹಾಕಿದ್ದೀನಿ. ಈಗ ಹುಣಸೆ ಹುಳಿ ಹಾಕಿ ಮಿಕ್ಸ್ ಮಾಡಿದ್ವಿ ಅಲ್ವಾ. ಸೊ ಇವಾಗ ಇನ್ನೊಂದು ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಬೇಯಬೇಕಲ್ವಾ, ಸೊ ಅದಕ್ಕೆ 1 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಳ್ತಾ ಇದೆ. ಸೊ ಮಳ್ತಿರೋದಕ್ಕೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕಾಯಿ ತುರಿ ಒಂದು ಹೋಳು ಹಾಕ್ಕೊಂಡಿದ್ದೀನಿ ನಾನು. ಲಾಸ್ಟು ಗ್ರಾನಿಷ್ಗೆ ಕೊತ್ತಂಬರಿ ಸೊಪ್ಪು. ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ, ನೀಟಾಗಿ ಆಗಿದೆ. ಸೊ ಇವಾಗ ರೈಸಿಗೆ ಸಪ್ರೇಟಾಗಿ ನಾನು ಮಾಡ್ಕೊತಾ ಇದ್ದೀನಿ ಗೊಜ್ಜನ್ನ. ಸೊ ನಿಮಗೆ ಹಾಗೆ ಬೇಕು ಅಂತಂದರೆ ನೀವು ಪಲಾವ್ ಥರ ನೀರು ಹಾಕಿ ಫ್ರೈ ಮಾಡ್ಕೋಬೋದು. ನಾನು ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಕಲರು ಎಲ್ಲ ನೀವು ಝೂಮ್ ಮಾಡಿ ತೋರಿಸ್ತೀನಿ. ರೆಡ್ಡಿಶ್ ಆಗಿ ಬಂದಿದೆ. ಈಗ ರೈಸಿಗೆ ಕಲಿಸಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು ಅನ್ನ ಉದುರುಗಿದೆ. ಈ ಥರ ಉದುರುಗಿದ್ರೇ ತುಂಬ ಚೆನ್ನಾಗಾಗೋದು. ನೀವು ಇದೇ ಥರನೇ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ ಹೇಗಿರುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ಸೊ ಫೈನಲಿ ವಾಂಗಿಬಾತ್ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಕಲರು ಎಲ್ಲ. ಸೊ ನಿಮಗೆ ಇನ್ನೂ ಡಾರ್ಕ್ ಬೇಕು ಅಂತಂದರೆ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಹುಳಿ ಕಲಿಸ್ಕೊಳ್ಳಿ ಎಕ್ಸ್ಟ್ರಾ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು. ಸೊ ನೀವು ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.